ತುಮಕೂರಿನ ಫೇವ್ರೆಟ್ ಎಲ್ಲರ ಸ್ಪಾಟ್ ಯಾವುದು ನೋಡೋಣ. ಯಾವ್ದೇ ತುಮಕೂರಲ್ಲಿ ಎಲ್ರಿಗೂ ಫೇವ್ರೆಟ್ ಸ್ಪಾಟ್? ತುಮಕೂರಲ್ಲಿ ಫೇವ್ರೆಟ್ ಸ್ಪಾಟ್ ಎಲ್ರಿಗೂ ಎಸ್ ಸೀರೆನೇ ಹಿಂದೆ ಹಂಗೆ ಹೋಗು. ಎಷ್ಟು ಗಂಟೆ ಇವಾಗ? ಆಲ್ರೆಡಿ 10 ಗಂಟೆ. 6:30. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅರ್ಚಿತಾ ಸುದಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಆಫ್ಟರ್ ಸೋ ಲಾಂಗ್ ವ್ಲಾಗ್ ಮಾಡ್ತಿರೋದು ಆ್ಯಂಡ್ ಒಂಥರ ಖುಷಿ ಆಗ್ತಿದೆ, ಎಕ್ಸೈಟ್ಮೆಂಟ್ ಇದೆ, ಬೇಜಾರು ಇದೆ. ಬಟ್ ಸ್ಟಿಲ್ ಇವತ್ತು ನಮ್ಮ ಅಕ್ಕ ಅಲ್ಪ ಸ್ವಲ್ಪ ಪ್ರೀ ವೆಡ್ಡಿಂಗ್ ಮಾಡಿಸ್ಕೊತಿದ್ದಾಳೆ. ಸೊ ಬಿಟ್ಸ್ ಆ್ಯಂಡ್ ಕ್ಲಿಪ್ಸ್ನ ನಿಮಗೆಲ್ಲರಿಗೂ ವ್ಲಾಗ್ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಮ್ಮ ಕ್ಯಾಮ್ರಾಮನ್ ಆಗಿರೋದು ನನಗೆ ಗ್ರೀಸ್ಮಾ. ಹಾಯ್. ನಮ್ಮ ಅಕ್ಕ ಇದ್ದಾರೆ, ಹಾಯ್ ಹೇಳು. ನಮ್ಮ ಭಾವ ಇದ್ದಾರೆ, ಹಾಯ್. ಆ್ಯಂಡ್ ನನ್ನ ಫ್ರೆಂಡ್ ಪಣಿ ಅಂತ, ಹಾಯ್ ಹೇಳು. ಆ್ಯಂಡ್ ಅವರ ಫ್ರೆಂಡ್. ಸೊ ಗೈಸ್, ನಾವು ಬಂದಿರೋದು ವೈಷ್ಣೋದೇವಿ ಟೆಂಪಲ್ಗೆ. ಫಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಶೂಟು ಅಂತ. ಆ್ಯಂಡ್ ನಾವು ಪ್ರೀ ವೆಡ್ಡಿಂಗ್ ಮಾಡಿಸಿದ್ದು ಎಲ್ಲನೂ ತುಮಕೂರಲ್ಲೇ. ಸೊ ತುಮಕೂರಲ್ಲಿ 3 ಪ್ಲೇಸ್ನ ನಾವು ಆಯ್ಕೆ ಮಾಡಿದ್ವಿ. ಒಂದು ಜಯನಗರಲ್ಲಿರೋ ವೈಷ್ಣೋದೇವಿ ಟೆಂಪಲ್ ಆ್ಯಂಡ್ ಇನ್ನೊಂದು ದೇವರಾಯನ ದುರ್ಗ, ಹಾಗೆ ಇನ್ನೊಂದು ಮಾರ್ಕೆಟ್ ವಾಸ್ ನಾಟ್ ನಮ್ಮ ಐಡಿಯಾ. ಬಟ್ ಸುಮ್ಮನೆ ಇರಲಿ ನೋಡೋಣ ಟ್ರಯಲ್ಸ್ ಅಂತ ನೋಡಿದ್ವಿ. ಬಟ್ ಇಟ್ ವಾಸ್ ಓಕೆ, ಗುಡ್ ಅಂತ ಅನಿಸ್ತು ನಮಗೆ ಕೆಲವು ಪಿಕ್ಚರ್ಸ್. ಬಟ್ ನಮ್ಗೆ ಇದೇ ಮೇನು ವೈಷ್ಣೋದೇವಿ ಟೆಂಪಲ್ ಮತ್ತು ದೇವರಾಯನ ದುರ್ಗ. ಲೈಕ್ ನನಗೆ ಟೆಂಪಲ್ ಥೀಮ್ ಇಷ್ಟ ಇತ್ತು, ಸೊ ಅವ್ರಿಗೂ ಇಷ್ಟ ಇತ್ತು. ಸೊ ಅದರಿಂದ ಇಲ್ಲಿ ಚೆನ್ನಾಗಿದೆ ಅಲ್ವಾ ವೈಷ್ಣೋದೇವಿ ಟೆಂಪಲ್ ಅಂದ್ಬಿಟ್ಟು ನಾವು ಈ ಟೆಂಪಲಿಗೆ ಬಂದ್ವಿ ಫೋಟೋಶೂಟ್ ಮಾಡ್ಸೋಣ ಅಂದ್ಬಿಟ್ಟು. ಆ್ಯಂಡ್ ಅವತ್ತು ಲಿಟ್ರಲಿ ನಮ್ಮ ಅಕ್ಕ ಒಂಚೂರು ಹುಷಾರೇ ಇರಲಿಲ್ಲ. ಬಟ್ ಆದರೂ ಟ್ರೈ ಮಾಡಿದ್ಲು, ಸಿಕ್ಕಾಬಿಟ್ಟೆ ಟ್ರೈ ಮಾಡಿದ್ಲು ಫೋಟೋಸಿಗೆ ನಿಂತ್ಕೊಳ್ಳೋಕ್ಕೆ, ಮಾಡೋದಕ್ಕೆ, ವೀಡಿಯೋಸಿಗೆ ಚೂರು ರಿಯಾಕ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್. ಆ್ಯಂಡ್ ಇಡೀ ಫೋಟೋಶೂಟ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಕೊಟ್ಟಿದ್ದೆ ನನ್ನ ಫ್ರೆಂಡ್. ಸೊ ನಾನು ಫಸ್ಟಲ್ಲೇ ಇಂಟ್ರಡ್ಯೂಸ್ ಮಾಡಿದೆ, ನನ್ನ ಫ್ರೆಂಡ್ ಮಾಡಿಕೊಟ್ಟಿದ್ದಿತ್ತು ಫುಲ್. ಆ್ಯಂಡ್ ಬಿಕಾಸ್ ಏನು ಹುಷಾರಿರಲಿಲ್ಲ ಅಕ್ಕಂಗೆ ಅಂದರೆ ಹಿಂದಿನ ದಿನ ನಮ್ಮ ಮನೇಲಿ ಪೂಜೆ ಇತ್ತು. ಬಿಕಾಸ್ ಉಪವಾಸ ಇದ್ಲು, ಮಡಿ ಉಟ್ಕೊಂಡೆಲ್ಲ ಅಡುಗೆ ಮಾಡಬೇಕಿತ್ತು. ಸೊ ಆದ್ದರಿಂದ ಅದು ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಎತ್ತಾಕ್ಬಿಟ್ಟಿತ್ತು. ಗೊತ್ತಾಗುತ್ತೆ ನಿಮಗೆ ಅಪ್ಕಮಿಂಗ್ ಕ್ಲಿಪ್ಸಲ್ಲಿ ಎಷ್ಟು ಸುಸ್ತಾಗ್ಬಿಟ್ಟಿದ್ದಾಳೆ ಅನ್ನೋದು. ಆ್ಯಂಡ್ ಬಿಸಿಲು ಬೇರೆ ಆಗ್ತಿತ್ತು, ಬ್ರೇಕ್ಫಾಸ್ಟ್ ಬೇರೆ ತಿಂದಿದ್ರು ಅದು ಸರಿಯಾಗಿ ಆಗ್ತಿರ್ಲಿಲ್ಲ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಅವಳು ಅಲ್ಪ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಅವರಿಬ್ರದ್ದು ಮುಗಿಸಿ ಸಿಂಗಲ್ ಫೋಟೋಸ್ ತೆಗೆಸ್ಕೊಂಡು ಇಲ್ಲಿ. ಆ್ಯಂಡ್ ಟೆಂಪಲ್ ಆಲ್ಮೋಸ್ಟ್ 11ಗೆ ಕ್ಲೋಸ್ ಆಗುತ್ತೆ. ಬಟ್ ನಾವು ಪರ್ಮಿಷನ್ ಕೇಳಿ 12 ತನಕ ಬಿಟ್ಟಿದ್ರು ನಮಗೆ ಪರ್ಮಿಷನ್. ಸೊ ಇದಾದಮೇಲೆ ನೆಕ್ಸ್ಟ್ ಲೊಕೇಶನ್ ಹೋಗ್ತೀನಿ, ನೋಡೋಣ ಬನ್ನಿ. ಚೆನ್ನಾಗಿದೆ ಟೆಂಪಲ್ ಅಲ್ಲ, ಕ್ರೇಜಿ. ಒನ್ ಶೂಟ್ ಮುಗೀತು, ಒನ್ ಡ್ರೆಸ್ಸಲ್ಲಿ ಇವ್ರದ್ದು ಟೆಂಪಲ್ ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು, ಇವ್ರಿಗೂ ಇಷ್ಟ ಆಯಿತು ಟೆಂಪಲಲ್ಲಿ ಆ ಥರ ಶೂಟ್ ಮಾಡಿಸ್ಬೇಕು ಅಂತ. ಸೊ ಅದು ಮುಗೀತು. ಆ್ಯಂಡ್ ನಮ್ಮ ಭಾವ ಇಸ್ ಡ್ರೈವಿಂಗ್, ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ನಮ್ಮ ಅಕ್ಕಂಗೆ ಪಾಪ ಫುಲ್ ನೋಡಿ ಗೈಸ್, ನೋಡಿ ಗ್ಯಾಸ್ಟ್ರಿಕ್ ಆಗಿ ಹುಷಾರಿಲ್ಲ ಪಾಪ ಫುಲ್ಲು. ಹೆಂಗಿದೆ ನಮ್ಮ ಅಕ್ಕನ ಮುಖ. ಆ್ಯಂಡ್ ನನ್ನ ಗ್ರೀಷ್ಮಾ ಇದ್ದಾಳೆ. ಆ್ಯಂಡ್ ಇವಾಗ ನಾವು ಇನ್ನೊಂದು ಲೊಕೇಶನ್ಗೆ ಹೋಗಬೇಕು. ಸೊ ಔಟ್ಫಿಟ್ ಚೇಂಜ್ ಮಾಡೋಕ್ಕೆ ಅಂತ ಮನೆಗೆ ಹೋಗ್ತಿದ್ದೀವಿ. ಸೊ ಔಟ್ಫಿಟ್ ಚೇಂಜ್ ಆದಮೇಲೆ ಐ ಥಿಂಕ್ ಸೊ ನಂಗೆ ಏನು ಅನ್ಸುತ್ತೆ ಗೊತ್ತಾ, ಬೆಟರ್ ಲಂಚ್ ಮಾಡ್ಕೊಂಡು ಒಟ್ಟಿಗೆ ಹೋಗ್ಬಿಡೋಣ ಅನಿಸ್ತಾ ಇದೆ, ಬೇಡವಾ? ಮಾರ್ಕೆಟ್ಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಡೈರೆಕ್ಟ್ ಡಾಬಾ. ಜೈ ಬ್ರೋ, ಮತ್ತೆ ನೀವು ಚೇಂಜ್ ಮಾಡಬೇಕು. ಚೇತನ್ ಪಾರ್ಟಿ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಚಿನ್ನಮ್ಮ ಇವಳ ಏನದು ಆಮೇಲೆ ನನಗೂ ಗೊತ್ತಿಲ್ಲ. ಇವತ್ತು ನಿಂದೆ ಪಾರ್ಟಿ ಕಣಮ್ಮ. ನೋಡಿ ನಂದು ಪಾರ್ಟಿ, ನಮ್ಮ ಅಕ್ಕಂದು ಪಾರ್ಟಿ ಗೈಸ್. ಬಿಕಾಸ್ ಅವ್ರು ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಂತಿರೋದು ನಮ್ಮ ಬಾವ. ಅವ್ರದ್ದು ಪ್ರೀ ವೆಡ್ಡಿಂಗ್ ಗೈಸ್. ನಾನು ಯಾಕೆ ಪಾರ್ಟಿ ಕೊಡ್ಲಿ? ಇನ್ನು ಅವ್ರು ನನಗೆ ಪಾರ್ಟಿ ಕೊಡ್ಸ್ಬೇಕು, ಮದುವೆ ಆಗ್ತಿರೋದು. ಬ್ಯಾಚುಲರ್ ರೇಟ್ ಕೊಡ್ಸ್ರಿ ಇಬ್ರು ಪಾರ್ಟಿ ನನಗೆ. ನೀವು ಬ್ಯಾಚುಲರ್ ರೇಟ್ ಮಾಡ್ಕೋಬೇಕು. ಯಾ ದಟ್ ಓನ್ಲಿ ಬ್ಯಾಚುಲರ್ ರೇಟ್ ಪಾರ್ಟಿ ಮಾಡ್ಕೊಂಡು ಇಬ್ರು ನನಗೆ ಪಾರ್ಟಿ ಕೊಡ್ಸ್ರಿ. ಅಲ್ವೇನೆ ಕೊಡ್ಸ್ಬೇಕು ತಾನೇ ಪಾರ್ಟಿ. 80,000 ಫೋನ್ ಇದೆ ಇವಾಗ. ಓಕೆ, ಅಪಾರ್ಟ್ಸ್ ಫ್ರಮ್ ಅ ಜೋಕ್ ಎಲ್ಲಾನು ಇವಾಗ ಮನೆಗೆ ಹೊರಟಿದ್ದೀವಿ. ಸೊ ಮನೆಗೆ ಹೋಗಿ ಇವಾಗ ಇವ್ರು ನಮ್ಮ ಅಕ್ಕನ ಸ್ವಲ್ಪ ರೆಸ್ಟ್ ಮಾಡಿಸಿ ಏನಾದರೂ ಸ್ವಲ್ಪ ಎನರ್ಜಿ ಬಸಿ ಮತ್ತೆ ಇವಾಗ ಇವಳಿಗೆ ಅದಾದಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗೇನು ಮತ್ತೆ ಇನ್ನೊಂದು ಲೊಕೇಶನಿಗೆ ಹೋಗ್ತಿದ್ದೀವಿ, ಮಾರ್ಕೆಟ್ ಅಂತ. ಮಾರ್ಕೆಟಿಗೆ ಫಿಕ್ಸ್ ಆಗಿದ್ದೀವಿ, ಸ್ವಲ್ಪ ಅಲ್ಲೆಲ್ಲ ನೋಡೋಣ ಅಂತ. ಲೈಕ್ ನಮಗೆ ಈ ಸೆಟ್ ಹಾಕೋ ಫೋಟೋ ಆ ಥರದ್ದೆಲ್ಲ ಏನು ಇಷ್ಟ ಇರಲಿಲ್ಲ ಇವಳಿಗಂತೂ ಲಿಟ್ರಲಿ. ಅಲ್ವೇನೆ? ಇಲ್ಲಪ್ಪ, ಇವಳಿಗೆ ಆ ಥರ ಅಂತೂ ಇಷ್ಟನೇ. ಈ ಸೆಟ್ಟು ಹಿಂದೆಗಡೆ ಎಲ್ಲ ಹಾಕ್ತಾರಲ್ಲ, ನಿಂಗೆ ಅದೆಲ್ಲ ಇಷ್ಟ ಇಲ್ಲ ತಾನೇ? ಅದೆಲ್ಲ
ಆರ್ಟಿಫಿಷಿಯಲ್ ಅನ್ನಿಸ್ಬಿಡುತ್ತೆ. ಮತ್ತೆ ಐ ಆಮ್ ಹಿಯರ್ ಚಿಯರ್ ಮೈ ಏನಂತ ಟಿ ಶರ್ಟ್ ಹಾಕೊಂತಾರಲ್ಲ ಅದಂತೂ ಹಾಕದೇ ಇಲ್ಲ ನಾನು. ನೀನ್ ಯಾಕದಕ್ಕೆ ಡಿಗ್ರೇಡ್ ಮಾಡ್ತೀಯ? ನೋ ಡಿಗ್ರೇಡ್ ಮಾಡ್ತಿಲ್ಲ ಆ ತರದ್ರ ಬಗ್ಗೆ. ಸೊ ಅವಳಿಗೂ ಇಷ್ಟ ಇರ್ಲಿಲ್ಲ ಅಂತ ಹೇಳಿ ಈಗ ನೆಕ್ಸ್ಟ್ ಡ್ರೆಸ್ ಹಾಕ್ಸ್ತೀನಲ್ಲ, ಮೀ ಯು ಅಂಡ್ ಅವರ್ ಬೇಬಿ ಅಂತ. ಅಲ್ಲಲ್ಲ ಫಿಲಮ್ ಅಲ್ಲಿ ಇದೆಯಲ್ಲ ಅದು ಡೈಲಾಗ್ ಮರ್ತೋದೆ. ಮೇ ಆದ ಪಾಗಲ್ ವೋ ಆದ ಪಾಗಲ್ ಬಚ್ಚೆ ಪೂರೇ ಪಾಗಲ್. ಓಕೆ ಗೈಸ್, ನಾವಿವಾಗ ಮನೆಗೆ ಹೋಗಿ ನಿಮ್ಮೆಲ್ಲರಿಗೂ ಮನೆಯಲ್ಲಿ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನಮ್ಮ ಅಕ್ಕಂಗೆ ರೆಸ್ಟ್ ಆದ್ಮೇಲೆ ನಾನು ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ. ಓಕೆ, ಅಂಟಿಲ್ ದೆನ್ ಬಾಯ್ ಗೈಸ್. ಕಮ್ ಬ್ಯಾಕ್ ಟು ಹೇಳು ನೆಕ್ಸ್ಟ್. ಅಷ್ಟೇ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ರುಚಿತ ಸುದ್ದಿ ವ್ಲಾಗ್ ಮಾಡುತ್ತಿದ್ದು. ಸೊ ಗೈಸ್, ಇವಾಗ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೇಲಿ, ಅಂದರೆ ನಮ್ಮ ಅಕ್ಕ ರೆಸ್ಟ್ ಮಾಡಬೇಕಿತ್ತು. ಸೊ ಅದರಿಂದ ರೆಸ್ಟ್ ಮಾಡೋಕ್ಕೆ ಅಂತ ಅವಳನ್ನ ಬಿಟ್ಟಿದ್ವಿ ಮನೇಲಿ. ಸೊ ರೆಸ್ಟ್ ಮಾಡಿದ್ಲು ಒಂದು 5-10 ಮಿನಿಟ್ಸ್ ಸ್ವಲ್ಪ. ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಟ್ರಿಪ್. ಮಾರ್ಕೆಟ್ ಹೋಗ್ತಿದ್ದೀವಿ. ಸೊ ಮಾರ್ಕೆಟ್ ಹೋಗಿ ಅಲ್ಲಿ ಅವ್ರಿಗೂ ಕೂಡ ಕಾಲ್ ಮಾಡಿದ್ವಿ. ಕಾಲ್ ಮಾಡಿ ಅವರು ಹೊರಟಿದ್ದೀವಿ ಅಂದರು. ಸರಿ ಓಕೆ ನಾವು ಹೊರಡ್ತಿದ್ದೀವಿ ಬಂದ್ವಿ ಅಂದ್ವಿ. ಸೊ ನಮಗೂ ಇಲ್ಲಿಂದ ಆಲ್ಮೋಸ್ಟ್ 10 ಮಿನಿಟ್ಸ್ ಬೇಕು, ಅವ್ರಿಗೂ 10 ಮಿನಿಟ್ಸ್ ಬೇಕಾಗುತ್ತೆ ಬರೋಕ್ಕೆ. ಸೊ ಬನ್ನಿ ಮಾರ್ಕೆಟ್ ಹೋಗಿ ಸಿಗುವ. ನೇಲ್ ಪಾಲಿಶ್ ಹಾಕೋತಿರೋದು ವಾಸನೆ. ನಮ್ಮ ಅಕ್ಕ ನೋಡಿ ಮರಿಕೊಂಡ್ಬಿಟ್ರೆ ಅಂತ ಎಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಪಾಪ ಹಿಂಗಾಗ್ಬಾರ್ದಿತ್ತು ಅಲ್ವಾ? ಬೇಜಾರಾಗ್ತೈತ? ಹುಷಾರಿಲ್ಲ, ನಮ್ಮ ಭಾವ ಕಾರ್ ಓಡಿಸ್ತಿದ್ದಾರೆ. ರೆಸ್ಟ್ ಮಾಡಿ ಹೋಗ್ಲಿ. ಈಗ ದ ಮೋಸ್ಟ್ ಎಂಬ್ರೇಸಿಂಗ್ ಫೀಲ್ ಆಗಿದೆ ಫೋಟೋ ತೆಗೆಸ್ಕೋಬೇಕಾದ್ರೆ ಮಾತ್ರ. ಅದರದ್ದು ಮಾರ್ಕೆಟಲ್ಲಿ ತೆಗೆಸ್ಕೋಬೇಕಂದ್ರೆ ಬಟ್ ಅಂದ್ರೆ ಚೆನ್ನಾಗಿರುತ್ತೆ ಈ ಥರನೂ ಶೂಟ್ ಮಾಡೋದು. ಆವಾಗಲೂ ಥೀಮ್ ವೈಸ್ ಬೀಚ್ ವೈಸ್ ತೆಗೆಸ್ಕೊಳ್ಳೋದಕ್ಕಿಂತ ಈ ಥರ ಸ್ವಲ್ಪ ಲೈಕ್ ಹಿಂಗೆ ತೆಗೆಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಅಂತ ಸಾಕಾಗಿದೆ ಪಾಪ. ಹೆವಿ ಅಂದರೆ ಹೆವಿ ಎಲ್ಲ ನೋಡಿ. ಎಂಬ್ರೇಸಿಂಗ್ ಫೀಲ್ ಗೈಸ್ ನಮಗೆ. ಬನ್ರಿ ಆಯ್ತು ಫೋಟೋ ತೆಗೆದು ಸ್ಮೈಲ್ ಮಾಡೆ. ಹೂವ ತಗೊಂಡ್ಬಿಟ್ರು. ಅಯ್ಯೋ ಅಪ್ಪ, ಚಾನ್ಸ್ ಇರುತ್ತೆ. ನೀವು ನಾಳೆ ಇದೇ ಟೈಮಿಗೆ ಬಂದ್ರೆ 400 ರೂಪಾಯಿ ಇರ್ತೀವಿ. ಕೆಳಗೆ ಚೂರು ಹೂವ ಕೆಳಗೆ. ಸಾಕಾಯ್ತು ನನಗೆ. ಹಿಂದೆ ಓಡಾಡಿ 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 ಅಂತಾನೆ ಎಲ್ಲ ಮಜ್ಜಿನ ಥರ ರೋಮ್ಯೋ ಜೂಲಿಯಟ್ ಥರ ನೋಡಿ ಯಾವ್ಯಾವ ಹೆಸರು ಎಲ್ಲ ಹೇಳಿದ್ದೀನಿ ಆಲ್ಮೋಸ್ಟ್. ಇಲ್ಲಿ ಫೋಟೋಶೂಟ್ ಮುಗೀತು. ಇಲ್ಲಿಂದ ನಾವು ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕು ಅಷ್ಟೇ. ಇವಾಗ ಎಷ್ಟು ಟೈಮು ಆಲ್ಮೋಸ್ಟ್ 2:50 ಗೈಸ್. ಆಲ್ಮೋಸ್ಟ್ ಏನು ಫುಲ್ಲು 2:50 ಇದೆ. ಇವಾಗ ಕೂಡ ಮಾಡಿಕೊಂಡು ಇವ್ರು ಡ್ರೆಸ್ ಅನಿದಿರ್ ಲೊಕೇಶನ್. ನಮ್ಮ ತುಮಕೂರಿನ ಫೇವ್ರೆಟ್ ಸ್ಪಾಟ್ ಯಾವ್ದು ಹೇಳು? ಎಲ್ಲರ ಫೇವ್ರೆಟ್ ಸ್ಪಾಟ್ ತುಮಕೂರಿನ ಫೇವ್ರೆಟ್ ಎಲ್ಲರ ಸ್ಪಾಟ್ ಯಾವುದು ನೋಡೋಣ. ಎಲ್ಲರ ಫೇವ್ರೆಟ್ ಯಾವುದು ಯಾವುದು? ಏಯ್ ಮಾನವರಿಗೆ ಹೋಗುತ್ತೆ. ಯಾವುದೇ ತುಮಕೂರಲ್ಲಿ ಎಲ್ರಿಗೂ ಫೇವ್ರೆಟ್ ಸ್ಪಾಟ್? ತುಮಕೂರಲ್ಲಿ ಫೇವ್ರೆಟ್ ಸ್ಪಾಟ್ ಎಲ್ರಿಗೂ ಎಸ್. ನಾವಿಲ್ಲಿ ರೆಡ್ ಕಲರ್ ಹಾರನ ನಮ್ಮ ಅಕ್ಕನ ಎಂಗೇಜ್ಮೆಂಟಿಗೆ ತಂದಿದ್ವಿ. ನಾನು ಇವಳು ನಮ್ಮ ಮಾವ ಎಲ್ಲ ಬಾರ್ಗೇನ್ ಮಾಡ್ಕೊಂಡು ರೈಟ್. ಹುಳನೇ ತೆಗಿತವ್ರೇನೋ ಅವರು.
ಈ ಮನೆ ಕೊಟ್ಟಿದ್ರು ಆಗ್ತಿತ್ತು. ಸಾಕಾಯ್ತು. ಇವರು ಫೋಟೋ ತೆಗ್ದಿರ್ತವ್ರೆ, ಅವ್ರಿಗೆ ಸಾಕಾಗೋಗ್ಬಿಟ್ಟಿದೆ ಪಾಪ. ಡೆಡಿಕೇಶನ್ ಫೋಟೋ. ಹಿಂದೆ ನೋ, ಹಂಗೆ ಹೋಗು. ಇಲ್ಲ ನೀನ್ ಕೈ ಹಿಡ್ಕೋಬೇಡ, ಕಂಬಿ ಹಿಡ್ಕೋ. ಕೈ ಹಿಡ್ಕೋಬೇಡ, ಕಂಬಿ ಹಿಡ್ಕೊ ಅಂದ್ರೆ ಫೋಟೋ ಹಿಡ್ಕೊ. ಬೇಕಂತ ನಮ್ದು ಸನ್ಸೆಟ್ ಆಗೋಗುತ್ತೆ ಆಲ್ರೆಡಿ. ಟೈಮ್ ನೋಡಿ ನಮ್ಮ ಬುಕ್ ಹಿಂಗೆ ಹೋದ್ರಿ ಏನು ತೋರ್ಸದ. ಓ ಶಿಟ್ 5:30. ಫುಲ್ ಜಿಗಿ ಅನಿಸ್ತಾ ಇದೆ. ನಮ್ಮ ಅಕ್ಕ ಕಾರ್ನ ಇವಾಗ ಏನಾದ್ರು ಕಣಿ ಈ ರೇಂಜಿಗೆ ಸ್ಪೀಡಿಗೆ ಹೋಗ್ತಿದ್ಯಾ. ಓ ದೇವ್ರೇ, ಲೇಟ್ ಆಗಿಬಿಟ್ಟಿದೆ. ಇವ್ರಿಗೆ ಸನ್ಸೆಟ್ ಹೋಗುತ್ತೆ ಅಂತ ಹಿಂಗೆ ಹೋಗ್ತವ್ರೆ ಗೈಸ್. ಏನು ಮಾಡೋದು ದೀಡಿಗೆ. ಆ್ಯಂಡ್ ನಾವ್ಯಾಕೆ ಬೇರೆ ಕಡೆ ಹೋಗಿ ಫೋಟೋಶೂಟ್ ಮಾಡಿಸಿಲ್ಲ ಅನ್ನೋದು ಎಷ್ಟೊಂದು ಜನಕ್ಕೆ ಕೂಡ ಇರ್ಬೋದು. ಬಟ್ ಇವರಿಬ್ರಿಗೂ ಟೈಮ್ ಇರಲಿಲ್ಲ, ರಜಾ ಇರಲಿಲ್ಲ. ಬಿಕಾಸ್ ಇಬ್ರು ಮದುವೆಗೆ ರಜಾ ಹಾಕಬೇಕಿತ್ತು. ಸೊ ಅದು ಬಿಟ್ಟರೆ ಮತ್ತೆ ಎಕ್ಸ್ಟ್ರಾ ಲೀವ್ಸ್ ಹಾಕೋದಕ್ಕಾಗೋದಿಲ್ಲ ಅನ್ನೋದಿತ್ತು. ಆ್ಯಂಡ್ ಇಯರ್ ಎಂಡ್ ವರ್ಕ್ಸ್ ಕೂಡ ಇರುತ್ತೆ ಅನ್ನೋದಿತ್ತು. ಸೊ ಆದ್ದರಿಂದ ನಾನು ಸಿಕ್ಕಿದ ಆ 1 ಡೇಯಲ್ಲಿ ಇವಳಿಗೆ ಹುಷಾರಿಲ್ದಂಗೆ ಆಯಿತು. ಆ್ಯಂಡ್ ನನಗೆ ಆ್ಯಕ್ಚುಲಿ ತುಮಕೂರಲ್ಲಿ ದುರ್ಗದಹಳ್ಳಿಲಿ ಶೂಟ್ ಮಾಡಿಸ್ಬೇಕಂತ ಇಷ್ಟ ಆಯ್ತು ಇವರಿಬ್ರಿಗೂ. ಬಟ್ ಇಲ್ಲೇ ಲೇಟ್ ಆಗಿಬಿಟ್ಟು ಕತ್ಲಾಗ್ಬಿಡ್ತಿತ್ತು. ಫಸ್ಟು ಡಿಲ್ ಮಾಡಿಸ್ಬಿಡೋಣ ದೇವರಾಯನದುರ್ಗದಲ್ಲಿ ಅಂತ ಇತ್ತು. ಬಟ್ ಅಲ್ಲೂ ಸ್ವಲ್ಪ ಕತ್ಲಾಗ್ಬಿಟ್ಟಿತ್ತು. ಬಟ್ ಸ್ಟಿಲ್ ಲೈಟ್ಸ್ ಎಲ್ಲ ಹಾಕಿ ಏನೇನೋ ಮಾಡಿದ್ರು ಒಂದು ಸ್ವಲ್ಪ. ಆ್ಯಂಡ್ ನಾನು ಹಾಗೆ ಒಂದು ಸ್ವಲ್ಪ ಗ್ಯಾಪಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡೆ. ಆ್ಯಂಡ್ ನಮ್ಮ ತುಮಕೂರಲ್ಲೂ ಏನು ಚೆನ್ನಾಗಿಲ್ಲ ಅಂತಲೇ ಹೇಳೋಂಗಿಲ್ಲ. ನಮ್ಮ ತುಮಕೂರಲ್ಲೂ ಚೆನ್ನಾಗೇ ಬರುತ್ತೆ ಫೋಟೋಸ್. ಯಾರ್ಯಾರೆಲ್ಲ ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ. ಬಟ್ ಎಲ್ಲೇ ಬೇರೆ ಕಡೆ ಹೋಗಿ ಬಂದರು ಯಾವತ್ತಿದ್ರೂ ನಮ್ಮೂರು ನಮಗೆ ಚೆಂದ, ನಮಗೆ ಮೇಲು ಅಂತಾರಲ್ಲ, ಹಾಗೆ ನಮ್ಮ ದೇವರಾಯನದುರ್ಗ. ಎಲ್ಲೆಲ್ಲಿಂದನೋ ಬರ್ತಾರೆ ನಮ್ಮ ದೇವರಾಯನದುರ್ಗಕ್ಕೆ. ಸನ್ಸೆಟ್ಟೇ ಹೋಗ್ಬಿಟ್ಟಿತ್ತು. ಏನು ಮಾಡೋದು, ಸ್ಯಾಡ್ ಸೆಟ್. ಏನು ಮಾಡೋಕ್ಕಾಗಲ್ಲ ಗೈಸ್. ನನ್ನ ಫೋಟೋ ತೆಗೆಸ್ಕೊಳಕ್ಕೆ ಕತ್ಲೆ ಆಗ್ಬಿಡುತ್ತೇನೋ ಅಲ್ವಾ. ಯಪ್ಪ, ದಿಸ್ ಇಸ್ ಹಾರಿಬಲ್. ಏನು ಮಾಡೋಕ್ಕಾಗಲ್ಲ. ಕಾಣಿಸ್ತಿದ್ದೀನಲ್ವಾ ನೋಡಿ ಫ್ರೆಂಡ್ಸ್. ಇವಳು ಕಲ್ಲು ಹೊಡ್ಕೊಂಡು ಕೂತವಳೆ ಇಲ್ಲಿ ನೋಡಿ. ಏನು ಮಾಡೋಣ, ಹಿಂಗೆ ಕಲ್ಲು ಹೊಡ್ಕೊಂಡು ಕೂತವ್ರೆ. ಅದನ್ನು ವ್ಲಾಗಲ್ಲಿ ತೋರಿಸ್ಬಾರ್ದು. ಕಾಳು ಹೆಂಗೆ ಹೊಡಿತಿದ್ಯಾ, ಅವ್ರಿಗೆ ಹೊಡಿದ್ರೆ ಅದು. ನಾವು ಹಿಂಗೆ ಕೂತಿದ್ದೀವಿ ಅಂದರೆ ಒಳ್ಳೆ ಸೊ ಹಾಡು. ನಾನು ತೆಗ್ಸ್ಕೊಂಡು ಕತ್ಲೆ ಆಗ್ತಾ ಇದೆ ಗೈಸ್. ಫುಲ್ಲು ಮಂಜು ನೋಡಬೇಕು ಏನಾಗುತ್ತೆ. ತಿರುಗು ಇನ್ನೊಂದ್ಸಲ ಬರಲಿಲ್ಲ. ಎಲ್ಲಿದೆ ರೆಡಿ. ತಿರುಗು ಫುಲ್ಲು ತಡ್ಕೊ. ನಮ್ಮಕ್ಕಂದು ಅವಳ ಫೋಟೋ ಇನ್ ಲಾಸ್ಟ್ ಪ್ರೀ ವೆಡ್ಡಿಂಗ್. ಲಾಸ್ಟ್ ಬ್ಯಾಚುಲರಲ್ಲಿ ಒಂದು ಫೋಟೋಸ್ ಅಲ್ವಾ. ಕಿತ್ತಾಡಿ ಹಂಗೆ ಕಿತ್ತಾಡಿ ಎಲ್ಲ ಇಲ್ಲ ಅಂದ್ರೆ ಸಾಯುತ್ತಾರೆ. ತೆಗ್ದೇನೋ ಇನ್ನು ತೆಗ್ಸ್ಕೊಳ್ಳೋಣ ಬಾ. ಹಿಂಗೆ ಯಾರಿಗೆ ನಿದ್ದೆ ಬರ್ತಿದೆ. ನಿಮ್ ಸ್ಟ್ರೈಟ್ ನೋಡಿ, ನಿಮ್ ಸ್ಟ್ರೈಟ್ ನಾನು ಸ್ವಲ್ಪ ಕತ್ತಿದೆ. ಹಾಂ ಆಗ ನಿಮ್ ಸ್ಟ್ರೈಟ್ ನೋಡಿ. ಫುಲ್ಲು ಕತ್ಲು ಅಂದರೆ ಹೆವಿ ಕತ್ಲು ಆಗಿಬಿಟ್ಟಿದೆ. ಆ್ಯಕ್ಚುಲಿ ಏನೂ ಕಾಣಿಸಲ್ಲ. ಅವ್ರು ಲೈಟ್ ಹಾಕಿರೋದಕ್ಕೆ ಸ್ವಲ್ಪ ನನ್ನ ಫೇಸ್ ಕಾಣ್ತಿದೆ ನಿಮಗೆ. ಎಷ್ಟು ಗಂಟೆ ಇವಾಗ? ಆಲ್ರೆಡಿ 10 ಗಂಟೆ. 6:30ಗೆ ಫುಲ್ಲು ಕತ್ಲು ಆಗಿದೆ ಇವಾಗ. ನನ್ನ ಫೋಟೋಸ್ ಎಲ್ಲ ಮುಗೀತು. ಲೈಟ್ಸ್ ಆಫ್, ಎವ್ರಿಥಿಂಗ್ ಆಫ್.
ಸೊ ಆ್ಯಕ್ಚುಲಿ ಬಂದು ನಾವೇನಾದರೂ ಇನ್ನೂ ಬೇಗನೆ ಹೋಗಿದ್ದಿದ್ರೆ ಟೈಮ್ ಪಿಕಪ್ ಮಾಡಿದ್ದಿದ್ರೆ ಆ್ಯಕ್ಚುಲಿ ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿರೋದು. ಈಗಲೂ ಚೆನ್ನಾಗಿ ಬಂದಿದೆ, ಬಟ್ ಇವಳಿಗೆ ಟೈಮೇ ಸಿಕ್ಕಿಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಅದನ್ನು. ಅದೇನು ಯಾವಾಗ ಅಪ್ಲೋಡ್ ಮಾಡ್ತಾರೆ ನಮ್ಮ ಅಕ್ಕ ನಿಜ ನನಗೆ ಗೊತ್ತಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಆ್ಯಂಡ್ ಸ್ವಲ್ಪ ಸ್ಟೋರೀಸ್ ಹಾಕಿದ್ಲು. ಆ್ಯಂಡ್ ನಾನು ವಿಡಿಯೋ ಹಾಕಿದ್ದೀನಿ ಅವ್ರ ಪ್ರೀ ವೆಡ್ಡಿಂಗ್ದು. ಸೊ ಅವ್ರು ಆ ಥರ ರೀಲ್ಸ್ ಬೇಕು ಅಂತ ಇತ್ತಿತ್ತು. ಸೊ ಅದಕ್ಕೆ ಆ ಥರದ್ದು ರೀಲ್ಸ್ ಮಾಡಿಕೊಂಡು ಒಂದು ಪ್ರೀ ವೆಡ್ಡಿಂಗ್ ವಿಡಿಯೋ ಹಾಕಿದ್ದು. ಈ ಥರ ಏನು ಫುಲ್ ಲೆಂತ್ ವಿಡಿಯೋ ಎಲ್ಲ ಏನು ಇಷ್ಟ ಇರಲಿಲ್ಲ. ಸೊ ಆದ್ದರಿಂದ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ನಿಮ್ಮೆಲ್ಲರಿಗೂ ಲಾಟ್ಸ್ ಆಫ್ ಲವ್, ಬಾಯ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋಸ್ ಬಂದು ಬ್ರೈಡ್ ಟು ಬಿ ಬ್ಯಾಚುಲರೇಟ್ #ಇಷ್ಟಾಸ್ ಬ್ಯಾಚುಲರೇಟ್. ಬಾಯ್ ಬಾಯ್.